ರೇಖಿ ದೀಕ್ಷೆ ತಗೊಂಡಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ರೇಖಿ ಹೀಲಿಂಗ್ ತೆಗೆದುಕೊಂಡಾಗ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಮಹತ್ವದ ಮಾಹಿತಿಗಳು ಈ ನಿಮ್ಮ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ಯೂಟ್ಯೂಬ್ ವಿಡಿಯೋದಲ್ಲಿ ಇದ್ದಾವೆ. ರೇಖಿ ಹೀಲಿಂಗ್ ತೆಗೆದುಕೊಂಡಾಗ ಅಥವಾ ದೀಕ್ಷೆ ತಗೊಂಡಾಗ ಮನಸ್ಸು ಹಗುರ ಆಗಿರ್ತೈತೆ. ಮನಸ್ಸು ಹಾಗೂ ದೇಹ ಪೂರ್ತಿ ವಿಶ್ರಾಂತಿ ಬಯಸ್ತಾ ಇರ್ತೈತಿ. ಈ ಮೊದಲು ಮನಸ್ಸಿನಲ್ಲಿ ಹಲವಾರು ಗೊಂದಲಗಳು, ದೇಹದಲ್ಲಿ ಒಂಥರ ಭಾರವಾದಂಥ ಅನುಭವ ಇರ್ತೈತಿ. ರೇಖಿ ಹೀಲಿಂಗ್ ತಗೊಂಡ ನಂತರ ತುಂಬ ಹಗುರ ಭಾವನೆಯನ್ನು ದೇಹ ಮತ್ತು ಮನಸ್ಸು ಎರಡೂ ಹೊಂದಿರ್ತವೆ. ಹಾಗಾಗಿ ಈ ಸಮಯದಲ್ಲಿ ಅತಿಯಾದಂಥ ದೈಹಿಕ ಶ್ರಮವನ್ನು ತಪ್ಪಿಸಿ, ಅಂದರೆ ಫಿಸಿಕಲಿ ಜಾಸ್ತಿ ಓಡಾಡೋದು, ಏನಾದರೂ ಭಾರವಾದಂಥ ವಸ್ತುಗಳನ್ನು ಎತ್ತೋದು, ಆಮೇಲೆ ಯಾವುದಾದ್ರೂ ವಿಚಾರಗಳು ನಿಮ್ಮ ಆ ಟೈಮಲ್ಲಿ ದೂರ ಇರಲಿ. ಆ ಟೈಮಲ್ಲಿ ನಿಮಗೆ ಮನಸ್ಸು ಹಾಗೂ ದೇಹಕ್ಕೆ ವಿಶ್ರಾಂತಿ ಬೇಕು. ಹಾಗಾಗಿ ಸಾಕಷ್ಟು ನಿದ್ರೆ ಮಾಡಿ, ಮನಸ್ಸು ಮತ್ತು ದೇಹ ಹಗುರ ಭಾವನೆ ಆದಾಗ ನಿದ್ರಾ ಭಾವನೆ ಸ್ವಲ್ಪ ಬರ್ತದೆ. ಆ ಟೈಮನ್ನು ನೀವು ಬೇರೆ ಕೆಲಸಕ್ಕೆ ನಾವು ಹೋಗ್ಬೇಕು ಅನ್ನುವಂಥ ಒತ್ತಡದಲ್ಲಿ ನಿದ್ರೆಯನ್ನು ತಪ್ಪಿಸಲಿಕ್ಕೆ ಹೋಗಬೇಡಿ. ದಯವಿಟ್ಟು ಆ ಸಮಯದಲ್ಲಿ ಸಾಕಷ್ಟು ನಿದ್ರೆ ಮಾಡಿ, ನಿಮ್ಮ ದೇಹಕ್ಕೆ ಅಗತ್ಯತೆ ಏನಿದೆ ಅನ್ನೋದನ್ನು ನೀವು ಕೇಳಿಸಿಕೊಳ್ಳಿ. ನಿದ್ರೆ ಮಾಡೋದ್ರಿಂದ ಮನಸ್ಸು ಇನ್ನೂ ಹಗುರಾಗುತ್ತೆ. ಸಾಕಷ್ಟು ನೀರು ಕುಡೀರಿ. ಹೀಲಿಂಗ್ ಮಾಡಿದ ನಂತರ ನಿರಡಿಗೆ ಸಹಜವಾಗಿ ಆಗುತ್ತೆ. ನೀವು ದಾಹವನ್ನು ತಪ್ಪಿಸ್ಲಿಕ್ಕೆ ಹೋಗಬೇಡಿ. ಸಾಕಷ್ಟು ನೀರು ಕುಡಿಯಿರಿ. ನೀರು ಕುಡಿಯೋದರಿಂದ ನಮ್ಮ ದೇಹದಲ್ಲಿ ಉಷ್ಣತೆಯೂ ಕಡಿಮೆ ಆಗುತ್ತೆ. ರೇಖಿ ಹೀಲಿಂಗ್ ಮಾಡಿಕೊಂಡಾಗ ದೇಹ ನೀರು ಬಯಸ್ತತಿ. ಆಮೇಲೆ ಹಗುರವಾದಂಥ ಆಹಾರವನ್ನು ಸೇವಿಸಿ, ಲೈಟ್ ಫುಡ್ಡನ್ನು ತೆಗೆದುಕೊಳ್ಳಿ. ಯಾವುದೇ ರೀತಿಯಂಥ ದೋಸೆ ಇಂಥವೆಲ್ಲ ಫುಡ್ ತಿನ್ನಬೇಡಿ. ಎಣ್ಣೆಯಿಂದ ಅತಿಯಾದ ಎಣ್ಣೆಯನ್ನು ಬಳಸಿ ಮಾಡಿರುವಂಥ ಫುಡ್ಡನ್ನು ತಿನ್ನಬೇಡಿ. ಆಮೇಲೆ ಮುಖ್ಯವಾಗಿ ಇರುವಂಥ ಏನು ಹೇಳ್ಬೇಕಂದ್ರೆ, ಆ ಟೈಮಲ್ಲಿ ನಿಮಗೆ ಏನು ಅನುಭವ ಆಗುತ್ತೆ ಅನ್ನೋದನ್ನು ಬರೆದಿಡಿ. ಯಾಕಂದರೆ ಒಂದನೇ ದಿನ ಹೀಲಿಂಗ್ ಪಡೆದಾಗ ಇದು ಹೇಳಿದ ಮನಸ್ಸು ಮತ್ತು ದೇಹ ವಿಶ್ರಾಂತಿ ಇರ್ತದೆ. ಆಮೇಲೆ ನೀವು 2ನೇ ದಿನ, 3ನೇ ದಿನ, 5ನೇ ದಿನ ಹೀಲಿಂಗ್ ಪಡ್ತಾ ಹೋದಾಗೆ ಅಥವಾ ನೀವು ದೀಕ್ಷೆ ತೊಗೊಂಡಿದ್ರೆ ನೀವು ಸೆಲ್ಫ್ ಪ್ರಾಕ್ಟೀಸ್ ಮಾಡುವಾಗ 1ನೇ ದಿನ ಏನು ಅನುಭವ ಆಗುತ್ತೆ, 2ನೇ ದಿನ ಏನು ಅನುಭವ ಆಗುತ್ತೆ ಎಲ್ಲವನ್ನು ಬರೆದಿಡಿ. ಅಂದರೆ ಈ ಯಾವ್ಯಾವ ಅನುಭವಗಳು ನಿಮ್ಮಲ್ಲಿ ಡಿಫ್ರೆನ್ಸ್ ಆಗಿ ಕಾಣ್ತಾ ಹೋಗ್ತವೆ ಅನ್ನೋದು ನಿಮ್ಮ ತಿಳಿದುಕೊಳ್ಳಲು ಇದು ಅನುಕೂಲ ಆಗ್ತದೆ. ರೇಖಿ ಚಿಕಿತ್ಸೆ ಪಡೆದೆ ಅಥವಾ ದೀಕ್ಷೆ ಪಡೆದೆ ಅಂತ ಹೇಳೋದು ಈ ಮುಂಚೆ ನೀವು ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೆ ಔಷಧಿಗಳನ್ನು ಮಾತ್ರೆಗಳನ್ನು ತಗೊಳ್ತಾ ಇದ್ದರೆ ದಯವಿಟ್ಟು ಅವನ್ನು ನಿಲ್ಲಿಸಬೇಡಿ. ಅವುಗಳನ್ನು ಸಹ ಮುಂದುವರಿಸಿ. ರೇಖಿ ಚಿಕಿತ್ಸೆ ಜೊತೆಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಮುಂದುವರಿಸಿ. ದೇಹಕ್ಕೆ ಅತಿಯಾದ ಒತ್ತಡವನ್ನು ಕೊಡಬೇಡಿ. ದೇಹಕ್ಕೆ ಅಷ್ಟೇ ಅಲ್ಲ, ಮನಸ್ಸಿಗೂ ಸಹ ಜಾಸ್ತಿ ಸ್ಟ್ರೆಸ್ ಕೊಡಬೇಡಿ. ಒತ್ತಾಯದಿಂದ ಏನು ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಾದರೂ ಅರ್ಜೆಂಟ್ ಕೆಲಸಗಳಲ್ಲಿದ್ದರೆ ಸ್ವಲ್ಪ ಮುಂದೂಡಿ ವಿಶ್ರಾಂತಿ ಸಮಯದ ನಂತರ ಆ ಕೆಲಸಗಳನ್ನು ಮಾಡ್ಬೋದು. ಆಮೇಲೆ ಕೆಲವೊಂದು ಅನುಭವಗಳು ಒಬ್ಬರಿಗೆ ಚೇಂಜ್ ಆಗಿರ್ತವೆ. ಎಲ್ಲೊಬ್ಬರಿಗೂ ಒಂದೇ ಅನುಭವ ಆಗ್ಬೇಕಂತನಿಲ್ಲ. ಕೆಲವೊಬ್ಬರಿಗೆ ಆಗುವ ಅನುಭವ ಇನ್ನೊಬ್ಬರಿಗೆ ಆಗೋದಿಲ್ಲ. ಕೆಲವೊಬ್ಬರಿಗೆ ಏನು ಅನುಭವನೂ ಆಗೋದಿಲ್ಲ ಕೆಲವೊಂದು ಸಾರಿ. ಅಂಥ ಸಮಯದಲ್ಲಿ ಅವರಿಗೆ ರೇಖಿ ಚಿಕಿತ್ಸೆ ಫಲದಾಯಕ ಆಗಿಲ್ಲ ಅಂತ ಅನ್ಕೋಬಾರ್ದು. ಅದು ರೇಖಿ ಚಿಕಿತ್ಸೆ ಆಗಿರ್ತದೆ. ಕೆಲವೊಬ್ಬರ ದೈಹಿಕ ಮತ್ತು ಮಾನಸಿಕ ವ್ಯತ್ಯಾಸದ ಮೇಲೆ ಅನುಭವಗಳು ಚೇಂಜ್ ಆಗ್ತಾನೆ ಇರ್ತವೆ. ಮುಖ್ಯವಾಗಿ ಈ ಉದ್ದೇಶನೇ ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿಯನ್ನು ಕೊಡೋದು. ಕೆಲವೊಬ್ಬರಿಗೆ ವಿಶೇಷ ಅನುಭವ ಆಗ್ತವೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಹೀಗಾಗಿ ರೇಖಿ ದೀಕ್ಷೆ ತೆಗೆದುಕೊಂಡಾಗ ಅಥವಾ ರೇಖಿ ಹೀಲಿಂಗ್ ನೀವು ಪಡೆದುಕೊಂಡಾಗ ದೇಹ ಮತ್ತು ಮನಸ್ಸಿಗೆ ಸಾಕಷ್ಟು ವಿಶ್ರಾಂತಿ ಕೊಡಿ. ಒತ್ತಡದ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ರೇಖೆಗೆ ಸಂಬಂಧಿಸಿದಂಥ ಇನ್ನಷ್ಟು ವಿಷಯಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಹಂಚಿಕೊಳ್ಳೋಣ. ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ತರಲು ಪ್ರೋತ್ಸಾಹ ನೀಡಿ. ನಮಸ್ಕಾರ.